ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹುಡುಗರಿಗೆ ತಮ್ಮ ಹರಿಯದ ದಿನಗಳಲ್ಲೇ ಆ ಥರದ ಹಸಿವು ಹೆಚ್ಚಾಗಿರುತ್ತೆ. ಆದರೆ ಮಹಿಳೆಯರಿಗೆ 30ರ ಆಸುಪಾಸಿನಲ್ಲಿ ದಾಹ ಅತಿಯಾಗಿರುತ್ತೆ ಅನ್ನುತ್ತಾರೆ. ನನ್ನ ಮಟ್ಟಿಗೆ ಹೇಳೋದಾದರೆ ನನಗೆ ಮೊದಲಿನಿಂದಲೂ ಈ ಚಿಕ್ಕ ವಯಸ್ಸಿನ ಹುಡುಗಿಯರಿಗಿಂತ ಸ್ವಲ್ಪ ವಯಸ್ಸಾದ ಅನುಭವವಿರುವ ಹೆಂಗಸರಂದ್ರೇ ಹೆಚ್ಚು ಇಷ್ಟ. ಈ ಕಥೆಯ ನಾಯಕ ಕಾರ್ತಿಕ್ 18 ವರ್ಷದ ಜಿಮ್ ಬಾಡಿ ಇರೋ ಹುಡುಗ. ಕಾಲೇಜಿಗೆ ಹೋಗಲು ತಯಾರಾಗ್ತಾ ಇದ್ದಾನೆ. ಮತ್ತು ಅವನ ಪಕ್ಕದ ಮನೆಯಲ್ಲಿರುವ 30ರ ಹರೆಯದ ಅರ್ಚನಾ ದಪ್ಪಗಿರುವ ಗಂಡನ ಜೊತೆ ಮದುವೆಯಾಗಿ ಸುಖವಿಲ್ಲದೆ ತನ್ನ ಆಸೆಯ ದಾಹ ತೀರಿಸ್ಕೊಳ್ಳೋದಕ್ಕೆ ಅರ್ಚನಾ ಹೇಗೆ ಬಲೆ ಬೀಸಿ ಆ ಯುವಕನನ್ನು ತನ್ನತ್ತ ಸೆಳ್ಕೊಳ್ತಾಳೆ ಅನ್ನೋದೇ ಈ ಕತೆ ತುಂಬ ಚೆನ್ನಾಗಿದೆ. ಸೊ ಕೊನೆ ತನಕ ಕೇಳಿಸ್ಕೊಳ್ಳಿ. ಕಾರ್ತಿಕ್ ಆ ದಿನ ಮನೆಯಲ್ಲಿ ಒಬ್ಬನೇ ಇದ್ದ. ಕಾಲೇಜಿಗೆ ಹೋಗೋ ಮುನ್ನ ಸಿಕ್ಕ ಕೊನೆ ಬೇಸಿಗೆ ರಜೆ ಬೆಂಗಳೂರಿನ ಒಂದು ಸಾಮಾನ್ಯ ಕಾಲೇಜಲ್ಲಿ ಅವನಿಗೆ ಸೀಟ್ ಸಿಕ್ಕಿತ್ತು. ಅದು ಅವನ ಬುದ್ಧಿವಂತಿಕೆಯಿಂದ ಅಲ್ಲ, ಬದಲಾಗಿ ಅವನ ಆಕಾರದಿಂದ. 6 ಅಡಿ 3 ಇಂಚ್ ಎತ್ತರ, ಒಳ್ಳೆ ಕಟ್ಟುಮಸ್ತಾದ ದೇಹ ಒಂದು. ಕಾರ್ತಿಕ್ ಕಿಟಕಿ ಬಳಿ ನಿಂತು ಹೊರಗಡೆ ನೋಡ್ತಾ ಇದ್ದ. ಪಕ್ಕದ ಮನೆ ಕಾರು ಹೊರಹೋದ ಸದ್ದು ಕೇಳಿಸ್ತು. ಅಂದರೆ ಅರ್ಚನಾಳ ಗಂಡ ಆಫೀಸ್ಗೆ ಹೋದ ಅಂತ ಅರ್ಥ. ಆಗಷ್ಟೇ ಮಧ್ಯಾಹ್ನ ಆಗಿತ್ತು. ಅವನು ರಾತ್ರಿವರೆಗೆ ಬರೋದಿಲ್ಲ ಅಂತ ಕಾರ್ತಿಕ್ಗೆ ಗೊತ್ತಿತ್ತು. ಕಾರ್ತಿಕ್ ತನ್ನ ತಲೆ ಆಡಿಸ್ತಾ, ಇಷ್ಟು ದಪ್ಪಗಿರುವ, ನೋಡೋದಕ್ಕೆ ಅಷ್ಟು ಚೆನ್ನಾಗಿಲ್ಲದ ಗಂಡನಿಗೆ ಇಷ್ಟು ಸುಂದರವಾದ ರಸವತ್ತಾದ ಹೆಂಡತಿ ಹೇಗೆ ಸಿಕ್ಕಳು ಅಂತ ಆಶ್ಚರ್ಯಪಟ್ಟ. ಅವಳಿಗೇನಿಲ್ಲ ಅಂದರೂ ಒಂದು 35 ವರ್ಷ ಇರಬಹುದು. ಇಂಥ ದೊಡ್ಡ ಗಂಡನಿಗೆ ಎಂಥ ಸೂಪರ್ ಹೆಂಡತಿ ಅಂದ್ಕೊಂಡ. ಕಾರ್ತಿಕ್ ಕೆಳಗೆ ನೋಡ್ದ. ಅರ್ಚನಾ ಆಗಷ್ಟೇ ಬಟ್ಟೆ ಒಗೆಯೋ ಬಾಸ್ಕೆಟ್ನ ಹಿಡಿದು ಹೊರಬಂದಿದ್ಲು. ಅವಳ ಉದ್ದವಾದ ದಟ್ಟವಾದ ಕಪ್ಪು ಕೂದಲನ್ನು ಒಂದು ರಿಬ್ಬನ್ನಿಂದ ಕಟ್ಟಿದ್ಲು. ಅವಳು ಧರಿಸಿದ್ದ ನೈಟಿಯ ಒಳಗಿಂದ ಅವಳ ಕಾಲುವೆಯಲ್ಲಿ ಕಾಣಿಸ್ತಾ ಇತ್ತು. ಅರ್ಚನಾ ಆ ಬಾಸ್ಕೆಟನ್ನು ಕೆಳಗಿಟ್ಲು. ನಂತರ ಬಟ್ಟೆ ಮತ್ತು ಪಿನ್ಗಳನ್ನು ತಗೊಳ್ಳೋದಕ್ಕೆ ಮುಂದಕ್ಕೆ ಬಾಗಿದ್ಲು. ಅವಳು ಬಾಗಿದಾಗ ಅವಳ ಸೌಂದರ್ಯ ಎಲ್ಲ ಕಾಣಿಸ್ತಿತ್ತು. ಅದ್ಭುತ ದರ್ಶನವಾಗಿತ್ತು. ಅದನ್ನು ನೋಡ್ತಾ ಇದ್ದಂತೆ ಕಾರ್ತಿಕ್ನ ಕೆಳ ಭಾಗದಲ್ಲಿ ಏನೋ ಸಂಚಲನ ಶುರುವಾಯಿತು. ಅವನು ತನ್ನ ಗರ್ಲ್ ಫ್ರೆಂಡ್ ದಿವ್ಯಾಳ ಫೋಟೋ ಕಡೆ ಒಮ್ಮೆ ನೋಡ್ದ. ಅವನಿಗೀಗ 18 ವರ್ಷ. ತನ್ನ ಆ ಚಿಕ್ಕ ವಯಸ್ಸಿನ ಮುಖದಿಂದಾಗಿ ತನಗೆ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಅವನು ದೂರ್ತಾ ಇದ್ದ. ದಿವ್ಯಾಳಿಗೆ ಅವನು ಶೀಘ್ರದಲ್ಲೇ ಗುಡ್ ಬೈ ಹೇಳಲಿದ್ದ. ಯಾಕಂದರೆ ಇವನಿಗೆ ಏನೂ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಅವನು ಎಷ್ಟೇ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅವಳು ಮದುವೆ ಆದಮೇಲೆ ಅಂತ ಹೇಳಿ ಇವನನ್ನು ತಡೆದು ಬಿಡ್ತಾ ಇದ್ಲು. ಅದಕ್ಕಾಗಿ ಇವನೊಳಗೆ ಗುಡ್ ಬೈ ಹೇಳೋದಕ್ಕೆ ರೆಡಿಯಾಗಿದ್ದ. ಅವನು ಮತ್ತೆ ಅರ್ಚನಾಳ ಕಡೆ ನೋಡ್ದ. ಇಲ್ಲಿದ್ದಾಳೆ ಒಬ್ಳು ನಿಜವಾದ ಹೆಂಗಸು, ಮದುವೆ ಆಗಿರೋ, ಸಾಕಷ್ಟು ಆಟದ ಅನುಭವ ಇರೋ ಹೆಂಗಸು. ಕಾರ್ತಿಕ್ಗೆ ತನ್ನ ಬಗ್ಗೆನೇ ಹೆಮ್ಮೆ ಅನ್ನಿಸ್ತು. ಕಳೆದ ವಾರ ಅವನ ಹಸಿವು ಮಿತಿ ಮೀರಿತ್ತು. ಆಗ ಅವನಿಗೆ ಬೇಕಾಗಿದ್ದಾಗ ಅವನು ತನಗೆ ಬೇಕಾಗಿದ್ದನ್ನು ಅವಳಿಂದ ಕಿತ್ಕೊಂಡಿದ್ದ. ಆದರೆ ಅವಳೇ ತನ್ನನ್ನು ಬಲೆಗೆ ಬೀಳಿಸ್ಕೊಂಡಿದ್ಲು ಅನ್ನೋದು ಅವನಿಗೆ ಗೊತ್ತಿರಲಿಲ್ಲ. ಕಾರ್ತಿಕ್ ಅವಳನ್ನೇ ನೋಡ್ತಾ ನಿಂತಿದ್ದ. ಅವನ ತಮ್ಮ ಕಲ್ಲಿನಂತೆ ಬಿರುಸಾಗ್ತಾ ಇತ್ತು. ಡಂಬಲ್ಸ್ ಎತ್ತಿ ಜಿಮ್ ಮಾಡೋಣವಾ ಅಥವಾ ಬೇರೆ ಏನಾದರೂ ಮಾಡೋಣವಾ ಅಂತ ಯೋಚಿಸ್ದ. ಆದರೆ ಅವನು ಅಲ್ಲಿಂದ ಕದಲಿರಲಿಲ್ಲ. ಕಾರ್ತಿಕ್ಗೆ ತನಗೆ ಏನು ಬೇಕು ಅನ್ನೋದು ಸಂಪೂರ್ಣವಾಗಿ ಗೊತ್ತಿತ್ತು. ಅವನಿಗೆ ಮತ್ತೆ ಆ ಹಸಿ ಬಿಸಿ ಆಂಟಿಯೊಳಗೆ ನುಗ್ಗಿಸ್ಬೇಕಾಗಿತ್ತು. ಕಳೆದ ವಾರ ಅರ್ಚನಾಳಿಂದ ಸಿಕ್ಕಿದ್ದ ಆ ಅದ್ಭುತ ಸುಖ ಅವನಿಗೆ ಮತ್ತೆ ಬೇಕಾಗಿತ್ತು. ಅದೊಂದು ದೊಡ್ಡ ತಪ್ಪು, ಇನ್ನೆಂದೂ ಹೀಗಾಗೋದಿಲ್ಲ ಅಂತ ಅವಳು ಹೇಳಿದ್ಲು. ಆದರೆ ತಾನವಳನ್ನು ಒಮ್ಮೆ ಅನುಭವಿಸಿದ್ದೀನಿ, ಮತ್ತೆ ಅವಳನ್ನು ಅನುಭವಿಸಿಯೇ ತೀರ್ತೀನಿ ಅಂತ ಅವನು ನಿರ್ಧಾರ ಮಾಡಿಬಿಟ್ಟಿದ್ದ. ಕಳೆದ ಬಾರಿಯಂತೆಯೇ ಅವಳ ಮೇಲೆ ಬಲವಂತ ಮಾಡ್ತೀನಿ, ಅವಳು ಕಳೆದ ಬಾರಿಯಂತೆಯೇ ನನಗೆ ಶರಣಾಗೋಗ್ತಾಳೆ ಅಂತ ಅವನು ಅಂದ್ಕೊಂಡ. ಕಳೆದ ಬಾರಿಯ ಆ ಘಟನೆ ನಿಜಕ್ಕೂ ವಿಚಿತ್ರವಾಗಿತ್ತು. ಅವನವಳನ್ನು ಹಲವು ದಿನಗಳಿಂದ ಗಮನಿಸ್ತಾ ಇದ್ದ.
ಆದರೆ ಅದು ಕೇವಲ ಕೈಯಿಂದ ಆಡಿಸ್ಕೊಳ್ಳೋದಕ್ಕೆ ಮಾಡೋ ಕಲ್ಪನೆ ಮಾತ್ರ ಆಗಿತ್ತು. ಯಾಕಂದರೆ ಅವಳವನಿಗೆ 2ರಷ್ಟು ವಯಸ್ಸಿನವಳು, ಮತ್ತು ಮದುವೆ ಆಗಿದ್ಲು. ಅವಳ ದಿನಸಿ ವಸ್ತುಗಳನ್ನು ಹೊರೋದಕ್ಕೆ ಸಹಾಯ ಮಾಡುವಾಗ ಅವಳ ಮೇಲೆ ಬಲವಂತ ಮಾಡುವ ಯಾವುದೇ ಉದ್ದೇಶ ಖಂಡಿತ ಅವನಿಗಿರಲಿಲ್ಲ. ಆದರೆ ಸಾಮಾನ್ಯ ಮಾತುಕತೆಗಳು, ನೋಟಗಳು ಮತ್ತು ಇತರ ವಿಷಯಗಳು ಮಿತಿ ಮೀರಿ ಅವನು ತನ್ನ ನಿಯಂತ್ರಣವನ್ನು ಕಳ್ಕೊಂಡಿದ್ದ. ತನ್ನ ನಿಯಂತ್ರಣ ಕಳ್ಕೊಂಡಾಗ ತನಗೆ ಬೇಕಾಗಿದ್ದನ್ನು ಅವನವಳಿಂದ ಬಲವಂತವಾಗಿ ಪಡ್ಕೊಂಡಿದ್ದ. ಅವಳ ವಿರೋಧವನ್ನು ತಾನು ಹೇಗೆ ಮೀರಿದೆ ಅಂತ. ನಂತರ ಅವನಿಗೆ ಬಹಳ ಆಶ್ಚರ್ಯ ಆಗಿತ್ತು. ಅವನವಳನ್ನು ಸಂಪೂರ್ಣವಾಗಿ ತನ್ನ ಹತೋಟಿಗೆ ತಗೊಂಡಿದ್ದ. ಆಮೇಲೆ ಅವಳ ಆ ಆಳವಾದ ನರಳುವಿಕೆ ಮತ್ತು ದೇಹ ನಡುಗುವಷ್ಟು ಸುಖವನ್ನು ಅನುಭವಿಸಿದ್ದನ್ನು ನೆನಪಿಸ್ಕೊಂಡು ಅವಳು ಕೂಡ ತನ್ನಷ್ಟೇ ಅದನ್ನು ಆನಂದಿಸಿದ್ದಾಳೆ ಎಂಬುದು ಅವನಿಗೆ ಖಚಿತವಾಗಿತ್ತು. ಆದರೂ ಅರ್ಚನಾಳಂತೆಯೇ ಅವನಿಗೂ ಆ ಬಗ್ಗೆ ಪಶ್ಚಾತ್ತಾಪ ಇತ್ತು. ಇಬ್ಬರು ಅದು ಎಂದೂ ನಡೆದಿಲ್ಲವೆಂಬಂತೆ ನಟಿಸೋದಕ್ಕೆ ಮತ್ತು ಇನ್ನೆಂದೂ ಆ ರೀತಿ ಆಗದಂತೆ ನೋಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ರು. ಅದೆಲ್ಲ ಬರೀ ಮಾತು ಅಂದುಕೊಂಡ ಕಾರ್ತಿಕ್, ನನಗೆ ಇನ್ನೂ ಹೆಚ್ಚು ಬೇಕು. ಕಾರ್ತಿಕ್ ತನ್ನ ವೈಟ್ ಬಾರನ್ನು ಹಿಡಿದು ಕರ್ಲ್ ಮಾಡೋದಕ್ಕೆ ಪ್ರಾರಂಭಿಸ್ದ. ಅವನು ವ್ಯಾಯಾಮದ ಬಗ್ಗೆ ಯೋಚಿಸ್ತಿರ್ಲಿಲ್ಲ. ಬದಲಾಗಿ ಆಂಟಿಯ ಜೊತೆ ಏನೆಲ್ಲ ಮಾಡಬಹುದು ಅಂತ ಯೋಚಿಸ್ತಿದ್ದ. ಅವಳ ಬಿಸಿ ಬಿಸಿ ಉಸಿರು ಅವನ ಕಿವಿಗೆ ತಾಕ್ತಿತ್ತು ಎಂಬುದನ್ನೆಲ್ಲ ನೆನಪಿಸಿಕೊಂಡ. ಕೆಳಗೆ ಅರ್ಚನಾ ಮೇಲಕ್ಕೆ ನೋಡುವ ಸಾಹಸ ಮಾಡಲಿಲ್ಲ. ತಾನು ಏನು ಮಾಡ್ತಾ ಇದ್ದೀನಿ ಎಂದು ತನಗೆ ತಾನೇ ಒಪ್ಪಿಕೊಳ್ಳಲು ಅವಳು ಸಿದ್ಧಳಿರಲಿಲ್ಲ. ಆದರೆ ಅವನು ಮೇಲಿನಿಂದ ತನ್ನನ್ನು ನೋಡುತ್ತಿದ್ದಾನೆ ಎಂಬ ಯೋಚನೆಯೇ ಅವಳಲ್ಲಿ ಬಿಸಿ ಹುಟ್ಟಿಸುತ್ತಿತ್ತು. ಅವಳು ಎದ್ದು ನಿಂತು ತನ್ನ ಕೂದಲನ್ನು ಹಿಂದಕ್ಕೆ ಹಾಕಿ, ಇಲ್ಲ, ಅವನು ಅಲ್ಲಿಲ್ಲ, ನಾನು ಸುಮ್ಮನೆ ಹಾಗೆ ಅಂದ್ಕೊಳ್ತಾ ಇದ್ದೀನಿ ಅಷ್ಟೇ, ಅಲ್ಲ, ಅದು ಇನ್ನೆಂದೂ ಆಗೋದಿಲ್ಲ ಎಂದು ನಮ್ಮಿಬ್ಬರಿಗೂ ಗೊತ್ತಿದೆ ಎಂದು ಅರ್ಚನಾ ಯೋಚಿಸಿದ್ಲು. ಈ ಯುವಕನಿಂದ ಮತ್ತೊಮ್ಮೆ ಆ ಸುಖವನ್ನು ಅನುಭವಿಸಲು ತಾನು ಎಷ್ಟು ಕಾತುರಳಾಗಿದ್ದೇನೆ ಎಂಬುದು ಅವಳಿಗೆ ಅರ್ಥವಾಯಿತು. ಅರ್ಚನಾಳಿಗೆ ಕಾರ್ತಿಕ್ ಒಂದು ಕನಸಿನ ಗಂಡಸಾಗಿದ್ದ. ಅವನನ್ನು ನೋಡಿದರೇನೆ ಅವಳ ಸುರಿತಾ ಇತ್ತು. ಅವನನ್ನು ತನ್ನ ತಲೆಯಿಂದ ತೆಗೆದುಹಾಕಲು ಅವಳು ಎಷ್ಟೇ ಪ್ರಯತ್ನ ಪಟ್ಟರೂ ಅವಳಿಂದ ಆಗಿರಲಿಲ್ಲ. 10 ವರ್ಷಗಳ ಕಾಲ ಆ ದಪ್ಪಗಿನ ಸದಾ ಸುಸ್ತಾಗಿರುವ ಗಂಡನ ಜೊತೆಗಿನ ಜೀವನ, ಮಕ್ಕಳು ಇರಲಿಲ್ಲ. ಆಗೊಳಗೆ ಸದಾ ಒಬ್ಬ ಯುವಕ ತನ್ನನ್ನು ಕಾಡು ಮೃಗದಂತೆ ಅನುಭವಿಸುವ, ಬಹುಶಃ ತನ್ನನ್ನು ಗರ್ಭ ನಿರೋಧಕಗಳಿಲ್ಲದೆ ಗರ್ಭಿಣಿ ಮಾಡುವ ಕಲ್ಪನೆಗಳು ಬರ್ತಾ ಇದ್ವು. ಕಳೆದ ವಾರ ಅದು ಕೊನೆಗೂ ನಡೆದಿತ್ತು. ಮತ್ತು ಅವಳು ಕನಸು ಕಂಡಿದ್ಲು ಅಷ್ಟೆ. ಅದ್ಭುತವಾಗಿತ್ತು. ಆದರೆ ಆಮೇಲೆ ಅವಳ ಆ ಸಂಪ್ರದಾಯಬದ್ಧ ಸಂಸ್ಕಾರಯುತ ಬುದ್ಧಿ ಮತ್ತೆ ಎಚ್ಚರವಾಯಿತು. ಅವಳಿಗಿದನ್ನು ಮುಂದುವರಿಸೋದಕ್ಕೆ ಇಷ್ಟ ಇರಲಿಲ್ಲ. ಅದು ಆಗಬಾರ್ದಿತ್ತು. ಅವಳು ಬೆಳೆದ ರೀತಿ ಅದಲ್ಲ. ಅವಳೊಬ್ಬಳು ನಂಬಿಕಸ್ಥ, ಮದುವೆಯಾದ ಹೆಣ್ಣು. ಮೊನ್ನೆ ಆ ರೀತಿ ವರ್ತಿಸಿದ ಹುಚ್ಚಿಯಲ್ಲ. ಅವಳಿಗೆ ಆಸೆಯ ಹಸಿವಾದಾಗಲೆಲ್ಲ ಹೀಗೆಯೇ ಆಗ್ತಿತ್ತು. ಅವಳ ಗಂಡನನ್ನು ನೋಡಿದ್ರೆ ಸಾಕು ಆಸೆ ಹುಟ್ಕೊಳ್ತಾ ಇತ್ತು. ಒಮ್ಮೆ ಅದು ಶುರುವಾದರೆ ಅವಳಿಗೆ ಎಷ್ಟು ಸಿಕ್ಕರೂ ಸಾಲ್ತಿರಲಿಲ್ಲ. ಆಮೇಲೆ ಪಶ್ಚಾತ್ತಾಪ ಕಾಡ್ತಿತ್ತು. ಅವಳು ತನ್ನನ್ನೇ ದ್ವೇಷಿಸ್ಕೊಳ್ತಾ ಇದ್ಲು. ಮತ್ತು ಇದು ಮತ್ತೆ ಆಗಬಾರ್ದು ಅಂತ ಶಪಥನೂ ಮಾಡ್ತಿದ್ಲು. ಆದರೆ ಎಲ್ಲ ವ್ಯಸನಿಗಳಂತೆಯೇ ಆ ಹಸಿವು ಮತ್ತೆ ಬಂದಾಗ ಅವಳಿಗೆ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಈ ಬಾರಿ ಅವಳು ತುಂಬ ಮುಂದೆ ಹೋಗ್ಬಿಟ್ಟಿದ್ಲು. ಅವಳು ಕೇವಲ 18 ವರ್ಷದ ಪಕ್ಕದ ಮನೆಯ ಹುಡುಗನ ಮೇಲೆ ಆಸೆ ಪಡಲಾರಂಭಿಸಿದ್ದಳು. ಮತ್ತು ಅದನ್ನು ಬಿಡಲು ಅವಳಿಗೆ ಸಾಧ್ಯವೇ ಆಗಲಿಲ್ಲ. ಅವಳು ದಿನಸಿ ವಸ್ತುಗಳನ್ನು ಹೊರಲು ಅವನಿಗೆ ಸಹಾಯ ಕೇಳಿದ್ಲು. ಮತ್ತು ನಿಧಾನವಾಗಿ ತನ್ನ ಬೇಟೆಯನ್ನು ಬಲೆಗೆ ಕೆಡವಿದ್ಲು. ಅದು ಹಾಗೆ ನಡೆದು ಹೋಯಿತು ಅಂತ ಕಾರ್ತಿಕ್ ಭಾವಿಸಿದ್ದನಾದರೂ ದಾಹದಲ್ಲಿರುವ ಹೆಣ್ಣಿನ ತಂತ್ರಗಳು ಅವನಿಗೆ ಅರ್ಥವಾಗಿರಲಿಲ್ಲ. ಇಂದು ಅವಳು ಉದ್ದೇಶಪೂರ್ವಕವಾಗಿ ಮಾಡಿದ್ಲೋ ಇಲ್ವೋ, ಅವಳ ಆಮಂತ್ರಣವಂತೂ ಅವನಿಗೆ ತಲುಪಿತ್ತು. ಕಾರ್ತಿಕ್ಗೆ ತನ್ನ ಬಿಸಿ ಅರ್ಪಿಸಲು ಅವಳು ಸಿದ್ಧವಾಗಿದ್ಲು. ಮತ್ತು ಕಾರ್ತಿಕ್ ಅದರಲ್ಲಿ ಎಷ್ಟು ಮುಳುಗಿದ್ದ ಅಂತಂದರೆ
ಅವನನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿರಲಿಲ್ಲ. ಕೆಳಗೆ ಅರೆಬರಿಯಾದ ಬಟ್ಟೆ ಧರಿಸಿದ್ದ ಅವಳನ್ನು ನೋಡಿದಾಗ ಅವಳ ಸಂದೇಶ ಅವನಿಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಅವನು ವೇಗವಾಗಿ ಮೆಟ್ಟಲುಗಳನ್ನು ಇಳಿದು ಬಾಗಿಲು ತೆಗೆದು ಹೊರಬಂದ. ಅವನು ಬಾಗಿಲು ಹಾಕಿ ಲಾಕ್ ಮಾಡ್ತಾ ಇರೋದನ್ನು ನೋಡಿ ಅರ್ಚನಾ ಮನೆಯೊಳಗೆ ಓಡಿ ಬಂದಳು. ಅವನು ಒಳ ಬರೋದನ್ನು ನೋಡಿ ಅವನ ಉದ್ದೇಶ ಏನು ಅನ್ನೋದು ಅವಳಿಗೆ ಅರ್ಥ ಆಯಿತು. ಅವನ ಹತ್ರ ಬರ್ತಾ ಇದ್ದಂತೆ ಅವಳು ಮೆಲು ದನಿಯಲ್ಲಿ ಬೇಡ ಅಂತ ಹೇಳಿ ತಲೆ ಅಳ್ಳಾಡಿಸಿದ್ಲು. ಆದರೆ ಹರೆಯದ ಹುಡುಗ ಅವನು ಬಿಡ್ತಾನ? ಖಂಡಿತವಾಗ್ಲೂ. ಇದೇ ಅವಳು ಎಷ್ಟೇ ಬೇಡ ಅಂದರೂ ಕೂಡ ಬಿಡದೆ ತನ್ನ ಆಸೆಯನ್ನು ತೀರಿಸ್ಕೊಂಡಿದ್ದ. ಅವಳು ಕೂಡ ಸುಮ್ಮನೆ ಬಾಯಲ್ಲಿ ಬೇಡ ಅನ್ನುತ್ತಿದ್ದಳೇ ಹೊರತು ಬೇಡವೇ ಬೇಡ ಎಂದು ಖಂಡಿತವಾಗಿ ಖಂಡಿಸಲೇ ಇಲ್ಲ. ಹಾಗಾಗಿ ಇವರಿಬ್ಬನ ನಡುವೆ ಮತ್ತೊಮ್ಮೆ ಆ ಸುಂದರವಾದ ತಪ್ಪು ನಡೆದೇ ಹೋಯಿತು. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.